ಆದರೆ ಇದು ಒಂತರಹ ದರೋಡೆ ಇದ್ದ ಹಾಗೆ. 1/4 kg ಚಿನ್ನನ ದುಡಿದು ಸಂಪಾದನೆ ಮಾಡೋದಕ್ಕೆ ಸುಮಾರು ವರ್ಷಗಳು ಬೇಕಾಗತ್ತೆ. ಆದರೆ ಅದೇ ಚಿನ್ನನ ಬೇರೆಯವನ ಮನೆಗೆ ಕನ್ನ ಹಾಕಿ ದರೋಡೆ ಮಾಡಿ ಪಡ್ಕೊಳ್ಳೋದಾದರೆ ಒಂದೇ ದಿವಸದಲ್ಲಿ ಅದನ್ನು ಸಂಪಾದನೆ ಮಾಡಬಹುದು. ಸರಿ ಗುರುಜಿ, ಆಯ್ತು. ಅದಕ್ಕೇನು ಮಾಡಬೇಕು? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಗುರುಜಿ, ಅದಕ್ಕೆಲ್ಲ ನಾನು ತಯಾರಿದ್ದೀನಿ. ಅದಕ್ಕೆ ಖರ್ಚೇನೂ ಬರೋಲ್ಲ. ನಮಗೆ ಬೇಕಾಗಿರುವಂತಹ ಶಕ್ತಿ ಇರೋ ವ್ಯಕ್ತಿಗಳನ್ನು ನಾವು ಹುಡುಕಬೇಕು, ಗುರುತಿಸಬೇಕು. ಅವರನ್ನ ಪೂಜೆಗೆ ಕೂರಿಸಿ ಅವರಲ್ಲಿರೋ ಶಕ್ತಿನೆಲ್ಲ ನಿನಗೆ ವರ್ಗಾವಣೆ ಮಾಡಬೇಕು. ಇದರಿಂದ ಅವ್ರಿಗೇನು ತೊಂದರೆ ಆಗಲ್ವಾ ಗುರುಜಿ? ಆಗದೆ ಇರುತ್ತಾ ಆದಿ? ಖಂಡಿತವಾಗ್ಲೂ ಆಗುತ್ತೆ. ಆ ವ್ಯಕ್ತಿಯಿಂದ ನಾವು ಶಕ್ತಿನ ಪಡ್ಕೊಂಡ ಮೇಲೆ ಆ ವ್ಯಕ್ತಿ ಜೀವಂತ ಹೆಣ ಆಗ್ತಾನೆ. ನಿನಗೆ ಶಕ್ತಿ ಕೊಟ್ಟ ಮೇಲೆ ಅವರಿಗೆ ಉಸಿರಾಡೋ ಶಕ್ತಿ ಬಿಟ್ಟರೆ ಬೇರೆ ಯಾವ ಶಕ್ತಿನೂ ಇರೋದಿಲ್ಲ. ಓಡಾಡಕ್ಕಾಗಲ್ಲ, ಕೂತ್ಕೊಳ್ಳಕ್ಕಾಗಲ್ಲ. ಅಷ್ಟೇ ಯಾಕೆ, ತನ್ನ ಕಿರುಬೆರಳನ್ನು ಕೂಡ ತಾನು ಮೂವ್ ಮಾಡಕ್ಕಾಗಲ್ಲ. ಸಾಯೋವರೆಗೂ ಜೀವಂತ ಶವವಾಗೇ ಇರ್ತಾನೆ. ಈ ವಿಷಯದಲ್ಲಿ ನಾವು ಸ್ವಾರ್ಥಿ ಆಗಿರಬೇಕು ಗುರುಜಿ. ಅವ್ರಿಗೇನೇ ಆದರೂ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಮ್ಮ ಉದ್ದೇಶನೇ ನಮಗೆ ಮುಖ್ಯ ಆಗುತ್ತೆ. ಆದರೆ ಅಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ ಗುರುಜಿ? ಅಂಥ ವ್ಯಕ್ತಿ ನಾವು ಹುಡುಕೋಣ. ಇಲ್ಲ ಅಂದ್ರೆ ಇದ್ದೇ ಇದ್ದಾಳಲ್ಲ, ಹಾರಿಕಾ. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಅವಳಿಂದ ಆ ಶಕ್ತಿನ ಕಿತ್ಕೊಂಡು ಅವಳನ್ನ ಜೀವಚ್ಛವ ಮಾಡಬೇಕಾಗತ್ತೆ. ಅದು ನಿನಗೇನು ಅಭ್ಯಂತರ ಇಲ್ಲ ಅನ್ನೋದಾದರೆ. ನನಗೇನು ಅಭ್ಯಂತರ ಇಲ್ಲ ಗುರುಜಿ. ನನಗೆ ಮೋಸ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅದು ಹಾರಿಕಾ ಆದರೂ ಸರಿ, ಯಾರೇ ಆದರೂ ಸರಿ. ಅಂಥದ್ರಲ್ಲಿ ಹಾರಿಕಾಯಿಂದ ನನ್ನ ಶಕ್ತಿ ವಾಪಸ್ ಬರುತ್ತೆ ಅನ್ನೋದಾದರೆ ನನಗೇನು ಅಭ್ಯಂತರ ಇಲ್ಲ. ಅದಕ್ಕೇನು ಪ್ರೊಸೀಜರ್ ಮಾಡಬೇಕೋ ಅದನ್ನು ಮುಂದುವರಿಸಿ. ಸರಿ, ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾನು ನಿನಗೆ ತಿಳಿಸ್ತೀನಿ. ಸರಿ ಗುರುಜಿ, ನಾನಿನ್ನು ಬರ್ತೀನಿ. ಅಮ್ಮೋರೆ, ಸ್ವಲ್ಪ ತಾಳ್ಮೆಯಿಂದ ಇದ್ರೆ. ಏನ್ ತಾಳ್ಮೆಯಿಂದ ಇರೋದು ಕಮಲಮ್ಮ? ಬೆಳಗ್ಗೆನೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಮೀಟಿಂಗ್ ಅಂತ ಹೇಳಿ ಹೋದ್ರು. ಏನು, ಯಾವ್ದು, ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಏನೂ ಹೇಳ್ತಾ ಇಲ್ಲ. ಹೊರಗೆ ಹೋಗ್ಬೇಕಾದ್ರೆ ಸುಮ್ನೆ ಗಲಾಟೆ ಮಾಡೋದ್ ಬೇಡ ಅಂತ ನಾನೇ ಸುಮ್ನಾದೆ. ಈ ತರ ಎಲ್ಲ ವಿಷಯನೂ ಹೈಡ್ ಮಾಡಿದ್ರೆ ನಾನು ಹೇಗೆ ಅಂತ ಸಹಿಸ್ಕೊಳ್ಳಿ? ಅಮ್ಮ, ಏನೋ ಟೆನ್ಷನಲ್ಲಿ ಹೋಗಿರ್ತಾರೆ, ಬಂದಾದ್ಮೇಲೆ ಹೇಳ್ತಾರೆ ಬಿಡಿ. ಕಾಯ್ತಾ ಇದ್ದೀನಿ, ಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ. ಅಮ್ಮ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೊದಲೆಲ್ಲ ನೀವು ಮಾತಾಡೋದನ್ನ ನೋಡೋಕೆ ಒಂದು ಚಂದ ಇರ್ತಿತ್ತು. ನೀವು ಅವ್ರನ್ನ ಮೇಷ್ಟ್ರೆ ಅಂತ ಕರೀತಾ ಇದ್ರಿ, ಅವ್ರು ನಿಮ್ಮನ್ನ ಮೇಡಮ್ ಅಂತ ಕರೀತಾ ಇದ್ರು. ಅವ್ರು ನಿಮ್ಮನ್ನ ಗೇಲಿ ಮಾಡೋದು, ಅದಕ್ಕೆ ನೀವು ಮಾತು ಕೊಡೋದು, ಅದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಅಮ್ಮವ್ರೆ? ಆದ್ರೆ ಈಗ ನೀವಿಬ್ರು ಮಾತಾಡೋಕ್ ಶುರು ಮಾಡಿದ್ರೇನೆ ಭಯ ಆಗುತ್ತೆ. 2 ಮಾತಾಡಂಗಿಲ್ಲ, ಜಗಳ ಶುರು ಮಾಡ್ಬಿಡ್ತೀರಾ.
ನೀವೇ ತಾನೇ ಹೇಳಿದ್ದು ಕಮಲಮ್ಮ, ಇಬ್ರು ಕೂತು ಮಾತಾಡಿ ಅಂತ. ಅದಕ್ಕೆ ನಾನ್ ತಾಳ್ಮೆಯಿಂದಾನೆ ಮಾತಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ತಾಳ್ಮೆಯಿಂದ ಮಾತಾಡಿದ್ರೆ ಪರವಾಗಿಲ್ಲಮ್ಮ, ಜಗಳ ಮಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಲ್ವಾ? ಸರಿ ಕಮಲಮ್ಮ, ತಾಳ್ಮೆಯಿಂದಾನೆ ಮಾತಾಡ್ತೀನಿ. ಅಶೋಕ್, ಹೇಳು ಶಿವಗಾಮಿ. ಮೀಟಿಂಗ್ ಎಲ್ಲ ಮುಗಿತಾ? ಅಲ್ಲ ಶಿವಗಾಮಿ, ಮನೆಗೆ ಬರ್ತಿದ್ದಾಗೆ ಬಾಗ್ಲಲ್ಲಿ ನಿಂತ್ಕೊಂಡು ಈ ಪ್ರಶ್ನೆಗಳು ಕೇಳ್ತಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ಏನ್ ಜಗಳ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ ನಿಂತಿದ್ಯಾ? ಅಲ್ಲ, ಇದೇನ್ ಬಾಗ್ಲಲ್ವಲ್ಲ? ಹಾಲ್ಗೂ ಬಾಗ್ಲಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಆ ಥರ ಏನಾದ್ರು ಕೇಳೋದಿದ್ರೆ ಸಪ್ರೇಟಾಗಿ ಕರೆದು ಮಾತಾಡಬೇಕು ತಾನೆ. ಕಮಲಮ್ಮ ಏನ್ ಬೇರೆಯವರಲ್ಲ ಅಶೋಕ್, ಅವರು ನಮ್ಮ ಮನೆಯವರನ್ನೇ. ಇರಿ ಕಮಲಮ್ಮ. ನಾನ್ ಕೇಳಿದ ಪ್ರಶ್ನೆಗೆ ನೀವಿನ್ನೂ ಆನ್ಸರೇ ಕೊಟ್ಟಿಲ್ಲ. ಯಜಮಾನ್ರೆ, ಊಟ ಮಾಡಿದ್ರಾ? ಊಟ ಹಾಕೊಡ್ಲಾ? ಮಾಡ್ತೀರಾ? ಕಮಲಮ್ಮ, ಮಾತ್ ಯಾಕೆ ಬದಲಾಯಿಸ್ತಾ ಇದ್ದೀರಾ? ಹೌದು ಕಮಲಮ್ಮ, ಮೇಡಮ್ ಏನೋ ಪ್ರಶ್ನೆ ಕೇಳ್ತಿದ್ದಾರೆ, ಆನ್ಸರ್ ಮಾಡ್ಬಿಡ್ತೀನಿ ರೀ, ಆಮೇಲೆ ಊಟ ಕೊಡೋರಂತೆ. ಅದಕ್ಕೇನು ಟೈಮ್ ಆಗುತ್ತೆ ಹೇಳಿ? ಈ ಫ್ಯಾಮಿಲಿ ಅನ್ನೋ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ, ಮುಗಿಸ್ಕೊಂಡು ಬಂದ್ಮೇಲೆ ಕೊಡೋರಂತೆ. ಹಾಂ, ನೀನು ಕ್ವಶನ್ ಕೇಳಿದಾಯ್ತಲ್ಲ, ಈಗ ಆನ್ಸರ್ ಹೇಳ್ತೀನಿ ಕೇಳಿ. ಮೀಟಿಂಗ್ಸ್ ಆಗ್ತಿದೆ, ಸದ್ಯಕ್ಕೇನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಇನ್ನೆರಡು ಮೂರು ಸತಿ ಸೆಟ್ಟಿಂಗ್ ಇದೆ, ಅದಾದಮೇಲೆ ಏನು ಅಂತ ನಿರ್ಧಾರ ಮಾಡಿ ತಿಳಿಸ್ತೇನೆ. ಯಾಕೆ? ಓ, ಪ್ರಾಜೆಕ್ಟ್ ಯಾವುದು ಅಂತ ಹೇಳಿಲ್ಲ ಅಂತ, ಅದನ್ನು ಆವಾಗಲೇ ಹೇಳ್ತೇನೆ. ನೋಡಿದ್ರ ಕಮಲಮ್ಮ, ನೋಡಿದ್ರ ಎಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡಿ ಹೋಗ್ತಿದ್ದಾರೆ. ಅಮ್ಮ ಅಮ್ಮ ಅಮ್ಮ, ಸ್ವಲ್ಪ ಮೆತ್ತಗ್ ಮಾತಾಡಿ ಅಮ್ಮ, ಕೇಳಿಸ್ಕೋತಾರೆ. ಏನ್ ಮೆತ್ತಗ್ ಮಾತಾಡ್ಲಿ? ಕೇಳಿಸ್ಕೊಳ್ಳಿ ಬಿಡಿ. ನಾನು ಎಷ್ಟು ತಾಳ್ಮೆಯಿಂದ ಮಾತಾಡ್ದೆ ತಾನೆ, ನೋಡಿದ್ರಾ?